ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಆಫ್ರೋಡ್ ಟೀಮ್ ಎಂದು ಕರೆಸಿಕೊಳ್ಳುವ ಮಹೇಂದ್ರ ಥಾರನ್ನು ನೀವೆಲ್ಲರೂ ನೋಡಿ ಇರ್ತೀರಾ. ಇದು ಎಷ್ಟೋ ಜನರ ಡ್ರೀಮ್ ಕಾರ್ ಕೂಡ ಆಗಿರುತ್ತೆ. ಇಂತಹ ಕಾರ್ ಡಿಸೈನ್ ಮಾಡಿದ್ದು ಯಾರು, ಇವತ್ತು ಅಷ್ಟೊಂದು ಪ್ರಸಿದ್ಧಿ ಪಡೆದಿದ್ದು ಹೇಗೆ ಎಂದು ಹೇಳುತ್ತಾ ಹೋಗುತ್ತೇವೆ. ನೋಡಿ ಸ್ನೇಹಿತರೆ, ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಲೈಕ್ ಮಾಡಿ ಮತ್ತು ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥಾರ್ ಮರುಭೂಮಿಯ ನಂತರ ಹೆಸರಿಸಲಾದ ಮಹೇಂದ್ರ ಥಾರ್ 2010ರಲ್ಲಿ ಪರಿಚಯಿಸಲಾಯಿತು. ಇದು ಮಹೇಂದ್ರ MM540ಯನ್ನು ಆಧರಿಸಿದೆ. ಇದು 1980ರ ದಶಕದಿಂದಲೂ ಭಾರತದಲ್ಲಿ ಉತ್ಪಾದನೆಯಲ್ಲಿದೆ. ಭಾರತದ ಅನೇಕ ಭಾಗಗಳಲ್ಲಿ ಕಂಡುಬರುವ ಒರಟು ಭೂ ಪ್ರದೇಶವನ್ನು ನಿಭಾಯಿಸಬಹುದಾದ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ಆಫ್ರೋಡ್ ವಾಹನವಾಗಿ ಥಾರನ್ನು ವಿನ್ಯಾಸಗೊಳಿಸಲಾಗಿದೆ. ಅತ್ಯಂತ ಜನಪ್ರಿಯ ಮಾದರಿಗಳಲ್ಲಿ ಒಂದಾದ ಮಹೇಂದ್ರ ಥಾರನ್ನು ಮಹಿಳೆಯೊಬ್ಬರು ವಿನ್ಯಾಸಗೊಳಿಸಿದ್ದಾರೆ. ಹೌದು ಸ್ನೇಹಿತರೆ, BITS ಪಿಲಾನಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವ 49 ವರ್ಷದ ರಾಮಕೃಪಾ ಅನಂತ್ರವರು ಮಹೇಂದ್ರ ಥಾರ್ ವಿನ್ಯಾಸದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ರಾಮಕೃಪಾ ಅನಂತರವರು 1997ರಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿ ನೇಮಕಗೊಂಡಾಗ ಮಹೇಂದ್ರದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ತದನಂತರ 2005ರಲ್ಲಿ ಅವರು ಮಹೇಂದ್ರ ವಿನ್ಯಾಸ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ನೇಮಕಗೊಂಡರು. ಅಲ್ಲಿ ಅವರ ತಂಡವು ಬುಲೆರೋ, ಜೈಲೋ ಮತ್ತು ಸ್ಕಾರ್ಪಿಯೋದಂತಹ ಅತ್ಯಂತ ಜನಪ್ರಿಯ ಮಹೇಂದ್ರ ಕಾರ್ಗಳನ್ನು ವಿನ್ಯಾಸಗೊಳಿಸಿದರು. ಇಂತಹ ಯಶಸ್ಸಿನ ಮಹಿಳೆಗೆ ಒಂದು ಮೆಚ್ಚುಗೆ ಇರಲಿ ಸ್ನೇಹಿತರೆ, ಹಾಗೂ ನಿಮ್ಮ ಕನಸಿನ ಕಾರ್ ಯಾವುದೆಂದು ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.